गरीब आवाम के लिए कोई जरिया बन चुकेंगे, लेकिन सिद्धरामैया जी के ऊपर अब मुसलमानों का भरोसा हो। बेकार में लोग जो पैसा देते हैं उनको कॉर्पोरेशन बोर्ड का मेंबर बनाते हैं, जिन्होंने मेहनत की है उनको कटोरा देकर कहते हैं, तो सारे मुसलमानों के दिल में, कर्नाटका के मुसलमानों के दिल में दुख है। राहुल गांधी जी समझ जाएगा, आने वाले बहुत बड़े इलेक्शन हैं, अभी बिहार में इलेक्शन है, अभी कर्नाटका में पंचायत और कॉर्पोरेशन इलेक्शन होने वाले हैं। अगर मुसलमानों का दिल आप ऐसे ही दुखाया कि मोहब्बत से अभी भी पार्टी के लिए जुड़े हुए हैं, अगर यही काम जो सिद्धरामैया को आर.के. सरदार ने किया है, अगर डी.के. शिवकुमार साहब को करके रहते आज ಮಾಡ್ತೀರಾ ನಾವು ಆರ್.ಕೆ. ಸರ್ದಾರ್ ಸಾಹೇಬ್ ನಂಬಿದೀವಿ, ಅವ್ರು ನಿಮಗೆ ನಂಬಿದ್ದಾರೆ ಅಂತ ಕೇಳ್ತಾನೆ ಇದೀವಿ. ಇದಲ್ಲ, ಅದ್ರ ಜೊತೆಗೆ ನಮ್ಮ ಪಕ್ಷದಲ್ಲಿ ನಮ್ಮ ಸ್ಥಾನಮಾನ ಸಿಗುವಂತ ಹಿರಿಯ ಕಾಂಗ್ರೆಸ್ ಲೀಡರ್ಗೆ, ಮುಖಂಡರಿಗೆ ಸಾಕು ಪರಿಗಣಿಸಿ ಎಲ್ಲ ಜಿಲ್ಲೆಲಾಗಲಿ ಅದ್ರಲ್ಲಿ ನಮ್ಮ ಆರ್.ಕೆ. ಸರ್ದಾರ್ ಸಾಹೇಬ್ರಿಗೆ ಅನ್ಯಾಯ ಮಾಡಿದ್ದೀರಾ. ಇದು ಇದಿದೆ, ಇದು ಇದು ತಾಲೂಕ್ ಪಂಚಾಯತ್ ಎಲ್ಲ ಇದೆ, ಮುಂದಿನ ಬರುತ್ತೆ, ಮತ್ತೆ ಎಲೆಕ್ಷನ್ ಬರುತ್ತೆ, ಎಚ್ಚೆತ್ಕೊಳ್ಳಿ. ಇದು ನಾವು ಒಳ ನಮ್ಮ ಕಾಂಗ್ರೆಸ್ ದಯಮಾಡಿ ಮಾತು ಹೇಳಕ್ಕೆ ಬಯಸ್ತೀನಿ. ಯಾಕೆಂದ್ರೆ मैं एक ही बात आपको बोलना चाहता हूँ, सिद्धरामैया को एक बात में शेर से शुरू करना चाहता हूँ. चित्रदुर्ग के लीडर नहीं, सारे कर्नाटक और इंडिया में उनको जानने वाले लोग हैं, उनको मानने वाले, उनकी चाहत के लोग हैं. साहब की मेहनत, आर.के. सरदार साहब की जवानी 35 साल से आर.के. सरदार साहब का पार्टी के लिए ಸರ್ ಸಖತ್ತಾಗಿ ಕಾಂಗ್ರೆಸ್ ಅಂತ ಹೇಳಿ 35 ವರ್ಷದಿಂದ ಸಖತ್ತಾಗಿ ಯಾವುದೇ ಪಕ್ಷದಲ್ಲಿ ಅವ್ರು ಭೇದ ಮಾಡ್ದಂಗೆ ಕೈಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲೆಲ್ಲಿ ಹೋಗ್ತಾರೆ ಅವರು ಲೀಡ್ರು, ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಖರ್ಚು ಮಾಡ್ಕೊಂಡು ಅವರು ಬಹುಮತ ಸರ್ಕಾರ ತಂದಿದ್ದಾರೆ. 90% ನಾವು ಮುಸ್ಲಿಮ್ಸ್ ಓಟ್ ಹಾಕಿದ್ದೀವಿ. ಇವ್ರಿಗೇನಾಗೈತೆ ಒಂದು 50% ನಮ್ಗೆ ಕೊಡ್ಬೇಕು, ಅದ್ರಾಗೆ ಒಂದಿಬ್ಬರಿಗೆ ಕೊಟ್ಟಿದ್ದಾರೆ. ಅದು ನ್ಯಾಯ ಅಲ್ಲ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ ಎಚ್ಚರಿಕೆ, ಇದು ಮೌನ ರತ್ನ ಮಾಡಿದ್ದೀವಿ. ನಾವು ಉಗ್ರ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನೀವು ದೇವರಣೆಗೂ ನಿಮ್ಮ ಅಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಬಂದು KPCC ಎದುರಿಗೆ ಮುತ್ತೆ ಹಾಕ್ತೀವಿ. ಏನು 15 ಜನ ಸೇರ್ಕೊಂಡು ನೀವು ಹೆಂಗೆ ಬೇಕಾದರೂ ತೀರ್ಮಾನ ಮಾಡ್ತೀರಾ? ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಮತ್ತು ದಿನೇಶ್ ಗುಂಡೂರಾವ್ ನೀವೇ ಲೀಡ್ರಾ? ನಾವು ಮಾಡಿರೋದ್ರಿ, ಲೀಡ್ರು ನಾವು ಆದ್ಮೇಲೆ ಮುಸ್ಲಿಮ್ಸ್ ಸಾಮೂಹಿಕ ನಾವು ರಾಜೀನಾಮೆ ಕೊಡಬೇಕಾಗ್ತದೆ ಮುಂದಿನ ದಿನಗಳೇ. ನೋಡ್ರಿ, ಎಚ್ಚರಿಕೆ, ಇದು ಮಾತು ಎಚ್ಚರಿಕೆ, ನೆನ್ಪಿಟ್ಕೊಳ್ರಿ. ಹಾಕ್ಕೊಂಡಿರೋ ಉದ್ದೇಶ ಏನಂದರೆ, ಇಲ್ಲಿ ಸಂಘಟನೆ ಮಾಡೋರಿಗೆ ಪರಿಗಣಿಸ್ತಾ ಇಲ್ಲ, ದುಡ್ಡು ಕೊಡೋರಿಗೆ ಪರಿಗಣಿಸ್ತಾ ಇದ್ದಾರೆ. ನಮ್ಮ ಪೀಳಿಗೆ, ಮುಂದಿನ ದಿನಗಳು ಬರೋ ಯುವ ಪೀಳಿಗೆಗೆ ಒಂದು ಬ್ಲ್ಯಾಕ್ ಮಾರ್ಕ್, ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಯಾವ ಥರ ಪರಿಗಣಿಸ್ಬೇಕು ಅಂತ ಫಸ್ಟ್ ತಿಳ್ಕೊಂಡು ಯಾರು ಕಷ್ಟಪಟ್ಟಿದ್ದಾರೆ, ಸಂಘಟನೆ ಮಾಡ್ತಿದ್ದಾರೆ, ಅವರಿಗೆ ಕೊಡ್ತಾ ಇಲ್ಲ. ಈ ಉದ್ದೇಶದಿಂದ ನಾವು ಕಪ್ಪು ಪಟ್ಟೆ ಹಾಕ್ಕೊಂಡು, ಅದರಲ್ಲೂ ಈ ಪಕ್ಷದಲ್ಲಿ ದುಡಿತಾ ಇರೋದು ನಾವು ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ದು. ಆದರೆ ನಮ್ಮ ಈಗ ಇರೋ ಪಾರ್ಟಿಲಿ ಇರೋ ಸ್ಥಾನಮಾನ ತೊಗೊಂಡಿರೋದ ಗಣ್ಯ ವ್ಯಕ್ತಿಗಳು, ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಂತ್ರಿಗಳು ಏನು ತೊಗೊತಾ ಇದ್ದಾರೆ ಗೊತ್ತಿಲ್ಲ ನಿರ್ಧಾರಗಳು. ಅವರು ರೆಕಮೆಂಟು ದುಡ್ಡು ಕೊಟ್ಟು ಅವ್ರಿಗೆ ಕೊಡ್ತಿದ್ದೀರಾ. ನಾಳೆ ನಾನು ಸುಮ್ಮನೆ ಮನೆ ಕೂತ್ಕೊಂಡು ದುಡ್ಡು ಕೊಟ್ಟು ತೊಗೊತೀನಪ್ಪ. ಯಾಕೆ ಸಂಘಟನೆ ಮಾಡಬೇಕು? ಯಾಕೆ ಮಾಡ್ಬೇಕ್ರಿ? ಯಾವುದೇ ಪಕ್ಷ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಮುಂದಿನ ದಿನಗಳಲ್ಲಿ ಅದಕ್ಕೆ ಭವಿಷ್ಯ ಇದೆ, ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ದುಡ್ಡು ಮಾಡ್ಕೊಳ್ಳೋದಿದ್ರೆ ಯಾರ್ಯಾರೋ ಮೊನ್ನೆ ಬರ್ತಾರೆ ಜೆಂಡಾ ಅಥವಾ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದ್ರಲ್ಲ, ಅವನ ಅಧ್ಯಕ್ಷ ಅಂತೆ. ಅಧ್ಯಕ್ಷನಾ? ಮತ್ತು ಇಲ್ಲಿ ಸಂಘಟನೆ ಮಾಡಿ ನಮ್ಮ ಆರ್.ಕೆ. ಸರ್ದಾರ್ ಸಾಹೇಬರು 38 ವರ್ಷ ದುಡ್ದಿದ್ದಾರೆ. ಅವ್ರ ಫಾಲೋವರ್ಸ್ರಿ ನಾವು, ಅವರೇ ನಮಗೆ ಪಕ್ಷಕ್ಕೆ ತಂದಿದ್ದು, ಆ ಪಕ್ಷ ಬೆಳೆಸಿದ್ದು. ಅವ್ರ ಸಂಘಟನೆಯಿಂದ ನಮ್ಮ ಚಿತ್ರದುರ್ಗದಲ್ಲಿ ಆಗಲಿ ಇಲ್ಲ ರಾಜ್ಯದಲ್ಲಿ ಹೋರಾಡಿ ನಮ್ಮ ಆರ್.ಕೆ. ಸರ್ದಾರ್ ಸಾಹೇಬ್ರ ಜೊತೆಗೆ ಹೋಗಿ ನಾವು ಸಂಘಟನೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಓಟ್ ತಂದಿದ್ದೀವಿ ರೀ, ಗೆಲ್ಸಿದ್ದೀವಿ. ರಿಸಲ್ಟ್ ಇದೆಯಲ್ವಾ 135, ಅದಷ್ಟು ತೊಗೊಂಡು ಅಂತಲ್ಲ, ಆದರೆ ನಾವು ಕಷ್ಟಪಟ್ಟಿದ್ದೀವಿ. ಅವ್ರು ಇರೋದ್ರಿಂದ ಸಾವಿರಾರು ಯುವಕರಿದ್ದಾರೆ. ಅವ್ರು ಸಾವಿರಾರು ಯುವಕರು ಅವ್ರ ಜೊತೆಗಿದ್ದು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಓಟ್ ಸಂಘಟನೆ ಮಾಡಿ ಕೆಲಸ ಮಾಡೋರಿಗೆ ಕೊಡಬೇಕು. ನಮ್ಮ ಆರ್.ಕೆ. ಸರ್ದಾರ್ ಸಾಹೇಬ್ರಂತವ್ರಿಗೆ ಕೊಡ್ಬೇಕ್ರಿ. ನೀವು ದುಡ್ಡು ಕೊಟ್ಟವ್ರು ತೊಗೊಂಡೋರಿದ್ರೆ ನಿಮ್ಮ ಭಾಳ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪಕ್ಷಕ್ಕೆ ಭಾಳ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.